ಈಗ ಚಾಮರಾಜ ಸವಡಿ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರಿದ್ದಾರೆ. ಚಾಮರಾಜ ಸವಡಿ ಅವರ ಒಂದು ಪ್ರಶ್ನೆ ಇತ್ತಲ್ಲಿ, ನಮಗೆ ಈ ದಾವಣಗೆರೆ ದಕ್ಷಿಣ ಅಂತ ಬಂದಾಗ ಒಂದು ದೊಡ್ಡ ಅರ್ಜೆನ್ಸಿ ಕಾಣಿಸ್ತಾ ಇತ್ತಾ, ಯಾರನ್ನ ಯಾರು ನಂಬದೇ ಇರುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತಾ ಅಂತ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದಾದ್ರೆ, ಈಗ ಅವರು ತಾಯಿ ಸಮರ್ಥ ಅವರ ತಾಯಿ ಎಲ್ರಿಗಿಂತ ಮುಂಚೆ ಹೋಗ್ತಾರೆ, ನಾಮಿನೇಷನ್ ಹಾಕ್ಸ್ಬಿಡ್ತಾರೆ, ಅಕಸ್ಮಾತ್ ಇವ್ರು ಯಾಮಾರಿಸ್ಬಿಡ್ತಾರೇನೋ, ಇಲ್ಲ ಅಂದ್ಬಿಡ್ತಾರೇನೋ ಅಂತ ಹೇಳಿ. ಈ ಕಡೆ ಸಾದಿಕ್ ಪೈಲ್ವಾನ್ ಪಟ್ಟು ಹಿಡಿದ್ಬಿಟ್ಟಿರ್ತಾರೆ, 27 ವರ್ಷದ ಹುಡುಗ ಇದ್ದಾನೆ, 50 ವರ್ಷದಿಂದ ಪಾರ್ಟಿ ದುಡ್ದಿದ್ದೀವಿ ನಾವು, ಈಗ ಅವನಿಗೆ ಟಿಕೆಟ್ ಕೊಟ್ಟುಬಿಟ್ರೆ ನಾಳೆ ದಿನ ಅವನು ಸೋತು ಅವನಿಗೆ ಟಿಕೆಟು, ಸೋತಿದ್ದ ಅಂತ ಅನುಕಂಪದ ಮೇಲೆ ಟಿಕೆಟು, ಗೆದ್ರೆ ಗೆದ್ದು ಬಿಟ್ಟಿದ್ದ ಅಂತ ಟಿಕೆಟು, ಹಾಗಾದ್ರೆ ನಾವು ಎಲ್ಗೋಬೇಕು ಮುಸಲ್ಮಾನರು, 86,000 ಓಟ್ ಇಟ್ಕೊಂಡಿದ್ದೀವಿ ನಾವು ಅಂತ ಹೇಳಿ. ಕಾಂಗ್ರೆಸ್ನ ನಿಲುವಿನಲ್ಲೇ ದ್ವಂದ್ವ ಇರಲಿಲ್ವಾ, ಗೊಂದಲ ಇರಲಿಲ್ವಾ ಇಲ್ಲಿ ಅಂತ? ಖಂಡಿತ ಇತ್ತು. ನಾ ಅದಕ್ಕಿಂತ ಮುಂಚೆ ರಮಾಕಾಂತ್ ಅವರೇ ಒಂದು ಮುಖ್ಯ ಪ್ರಶ್ನೆ ಕೇಳ್ತೀನಿ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂತ ಏನಾದ್ರೂ ಇದೆಯಾ? ಯಾಕಂದ್ರೆ ಪಕ್ಷದ ನಿರ್ಧಾರ ಏನು ಅನ್ನೋದನ್ನ ಅಲ್ಲಿರ್ತಕ್ಕಂಥ ಸ್ಥಳೀಯರು ಯಾರು ಪ್ರಶ್ನೆ ಮಾಡ್ಲಿಲ್ಲ. ಅಲ್ಲೇನ್ ಶಾಮನೂರ್ ಶಿವಶಂಕರ ಅವರ ಕುಟುಂಬ ಏನಿದೆ ಅದೇ ಪೂರ್ತಿಯಾಗಿ ಹೈಕಮಾಂಡ್. ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸ್ಥಾನ ಇಲ್ಲ. ಅಲ್ಲಿ ತಂದೆ ಆತ ಅವರು ಮಿನಿಸ್ಟ್ರು, ತಾಯಿ MP, ಅದಕ್ಕಿಂತ ಮುಂಚೆ ತಾತ ಅವರು ಮಾಜಿ ಸಚಿವರಾಗಿದ್ರು, ಶಾಸಕರಾಗಿದ್ರು. ಈಗ ಮಗ ಬಂದ. ಈಗ ಪೈಲ್ವಾನ್ ಸಾದಿಕ್ ಪೈಲ್ವಾನ್ ಕೇಳಿರೋದ್ರಲ್ಲಿ ಅರ್ಥ ಇದೆ. ಅಲ್ಲಿ ಏನಿದೆ ಮುಸ್ಲಿಮ್ಸ್ಗೆ ಅಥವಾ ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಏನು ಪ್ರಾತಿನಿಧ್ಯ ಇದೆ ಅಂದ್ರೆ, ನಾವು ನಿಲ್ತೀವಿ ಎಲೆಕ್ಷನ್ಗೆ, ನೀವೆಲ್ಲರೂ ದುಡೀರಿ ಅನ್ನೋ ಒಂದು ಸಂದೇಶವನ್ನ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಕೊಟ್ಟಿದೆ. ಸೊ ಇಲ್ಲಿ ಯಾವುದೇ ರೀತಿಯಲ್ಲಿ ಪ್ರಜಾಪ್ರಭುತ್ವ, ಆಂತರಿಕ ಪ್ರಜಾಪ್ರಭುತ್ವ ಎಂತದೂ ಏನು ಇಲ್ಲ. ಇದು ಪ್ಯೂರ್ಲಿ ಶುದ್ಧವಾಗಿ ಕುಟುಂಬ ರಾಜಕಾರಣದ ಒಂದು ಅತಿರೇಕದ ಪರಮಾವಧಿ. ಈ ಸಂದೇಶ ಮತದಾರರಿಗೆ ಅತ್ಯಂತ ಸ್ಪಷ್ಟವಾಗಿ ಈಗ ಬಿಂಬಿತ ಆಯಿತು. ಇಡೀ ಕಾಂಗ್ರೆಸ್ ಇರೋದೇ ಕೌಟುಂಬಿಕ ರಾಜಕಾರಣವನ್ನ ವಿಜೃಂಭಿಸುವುದರಲ್ಲಿ ಅಂತ. ಈಗ ಗೆದ್ದಿರಬಹುದು, ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರು, ಆದ್ರೆ ಕಾಂಗ್ರೆಸ್ ಸೋತ್ಬಿಟ್ಟಿದೆ. ಇದನ್ನ ಈ ರೀತಿಯಾಗಿ ವಿಶ್ಲೇಷಣೆ ಮಾಡಿದ್ರೆ ಬಹುಶಃ ಮುಂದಿನ 2 ವರ್ಷಗಳ ನಂತರ ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಷ್ಟೇ ಅಲ್ಲ, ಬಿಜೆಪಿಗೂ ಇದು ಒಂದು ಪಾಠ ಆಗ್ಬಹುದು ಅಂತ ನಾವು ಊಹಿಸಬಹುದು. ತಮಿಳ್ನಾಡು ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ ಸವಡಿ ಅವರೇ? ತಮಿಳ್ನಾಡು ಬಗ್ಗೆ ಏನ್ ಹೇಳಕ್ ಬಯಸ್ತಿದ್ದೀರಿ? ಈಗ ಒಂದ್ ಕಡೆ 106ಕ್ಕೆ ಬಂದು ನಿಂತ್ಕೊಳ್ತಾ ಇರೋ ತರ ಕಾಣಿಸ್ತಾ ಇದೆ TVK ಪಾರ್ಟಿ. ಈ ಕಡೆ ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಇದು ಊಹಿಸಲಿಕ್ಕೂ ಅಸಾಧ್ಯ, DMK ಅಣ್ಣಾ DMK ಸೇರಿದ್ರೆ ಗೌರ್ಮೆಂಟ್ ಆರಾಮಾಗಿ ಮಾಡ್ಬೋದು, ಅದೊಂದು ಪಾಸಿಬಿಲಿಟಿ ಇದೆ ಅಂತ ಬಿಟ್ಬಿಟ್ರೆ ಇನ್ಯಾವ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇಲ್ಲ ನಮಗೆ ಈ ಸೋಫಾರ್ ಅಂತ. ಚಾಮರಾಜ ಸವಡಿ ಅವರೇ. ಎಸ್ ರಮಾಕಾಂತ್ ಅವ್ರ, ಈಗ ತಮಿಳುನಾಡಿನಲ್ಲಿ ಈಗ ನಾ ಏನ್ ಹೇಳಿದೆ ದಾವಣಗೆರೆಯಲ್ಲಿ ಅದ್ರದ್ದು ಎನ್ಲಾರ್ಜ್ಡ್ ವರ್ಷನ್ ಅಂದ್ರೆ ಬೃಹತ್ ಪ್ರಮಾಣದ ಒಂದು ಪ್ರಯೋಗ ತಮಿಳುನಾಡಲ್ಲಿ ನಾವು ನೋಡ್ಬಹುದು. ಯಾಕಂದ್ರೆ ಅಲ್ಲಿ ಕೌಟುಂಬಿಕ ರಾಜಕಾರಣ ಇತ್ತು. ಜನ ಅದನ್ನ ಅತ್ಯಂತ ಸ್ಪಷ್ಟವಾಗಿ ಸಾರಾಸಗಟವಾಗಿ ತಿರಸ್ಕರಿಸಿದ್ರು. ರಾಜಕೀಯಕ್ಕೆ ಮೊದಲ ಬಾರಿಗೆ ಪ್ರವೇಶ ಇಟ್ಟಿರ್ತಕ್ಕಂತಹ ಒಬ್ಬ ವ್ಯಕ್ತಿಗೆ ಹತ್ರ ಉನ್ನತವಾಗಿರ್ತಕ್ಕಂತಹ ಬಹುಮತವನ್ನ ಕೊಟ್ರು. ಅವರು ಸರಳ ಬಹುಮತ ಸಿಕ್ಕಿರ್ಲಿಕ್ಕಿಲ್ಲ, ಆದ್ರೆ ರಾಜಕೀಯ ಪಕ್ಷವಾಗಿ TVK ಬಂತು. ಇದರರ್ಥ ಏನು? ಜನ ಕೌಟುಂಬಿಕ ರಾಜಕಾರಣವನ್ನ ತಿರಸ್ಕರಿಸ್ತಾ ಇದ್ದಾರೆ. ನಾನ್ ದಾವಣಗೆರೆ ಪ್ರಯೋಗವನ್ನ ಯಶಸ್ವಿ ಮಾದರಿ ಅಂತ ಹೇಳಲಾರೆ, ನಾನು ಅದನ್ನ ಹೇಳಕ್ ಇಷ್ಟನೂ ಪಡಲ್ಲ. ಆದ್ರೆ ತಮಿಳುನಾಡಿನ ಮಾದರಿ ಏನಿದೆಯಲ್ಲ, ಒಬ್ಬ ಪತ್ರಕರ್ತಾಗಿ ನಾನು ಗಮನಿಸಿರ್ತಕ್ಕಂತಹ ಅಂಶವನ್ನ ಇಲ್ಲಿ ಈ ಮೂಲಕ ನಾನು ಸ್ಪಷ್ಟಪಡಿಸಲು ಹೇಳೋದೇನಂದ್ರೆ, ಬಿಜೆಪಿಯ ನೀತಿ ಅಥವಾ ಕಾಂಗ್ರೆಸ್ನ ನೀತಿ ಇದು ಉತ್ತರಕ್ಕೆ ಬೇರೆ ಆಗತ್ತೆ, ದಕ್ಷಿಣಕ್ಕೆ ಬೇರೆ ಆಗತ್ತೆ. ದಕ್ಷಿಣ ಭಾರತ ಏನಿದೆ ದ್ರಾವಿಡ ಭಾರತ. ಇಲ್ಲಿ ಉತ್ತರ ಭಾರತದ ಯಾವ ನೀತಿ ನಿಯಮ ಅಥವಾ ಅವರ ಪಾಲಿಸಿಗಳು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಮುಖ್ಯವಾಗಿ ಬಿಜೆಪಿ ಅನ್ವಯ ಆಗಲ್ಲ. ಇನ್ಕ್ಲೂಡಿಂಗ್ ಡಿಲಿಮಿಟೇಷನ್ ತಂತ್ರ ಕೂಡ ಅಪ್ಲೈ ಆಗಲ್ಲ ಇಲ್ಲಿಗೆ ಅಂತ ಅವ್ರು ಮಾಡಿದಂತ ತಂತ್ರ ಇತ್ತಲ್ಲ, ಸ್ತ್ರೀ ಮೀಸಲಾತಿಯನ್ನ ಮುಂದೆ ಇಟ್ಬಿಟ್ಟು ಎಂಜಿನ್ ಮಾಡಿ ಬೋಗಿಯಾಗಿ ಡಿಲಿಮಿಟೇಷನ್ ಇಟ್ರಲ್ಲ, ಅದೇ ದೊಡ್ಡ ತಂತ್ರ ಅಲ್ವಾ ಅಂತ, ಹುನ್ನಾರ ಅಲ್ವಾ ಅದು ಅಂತ. ಇಲ್ಲ, ಈಗ ನೋಡಿ, ಡಿಲಿಮಿಟೇಷನ್ ಆಗಿರ್ಬೋದು, ಬಿಜೆಪಿಯ ಯಾವುದೇ ಚಟುವಟಿಕೆ ಆಗಿರ್ಬೋದು, ಈವನ್ ಕಾಂಗ್ರೆಸ್ ಇದ್ದು ಸಹ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂಗೆ ಇದು ಒಂದು ಬೇರೆದೇ ಆಗಿರ್ತಕ್ಕಂಥ ಅಸ್ತಿತ್ವ. ದ್ರಾವಿಡ ಅಸ್ಮಿತೆ ಅಂತ ಇದೆಯಲ್ಲ, ಇದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ರಾಜಕೀಯ ಒಂದೇ ಅಲ್ಲ, ನಮ್ಮ ಸಂಸ್ಕೃತಿ, ಆರ್ಥಿಕತೆ ಎಲ್ಲದರಲ್ಲೂ ಆವರಿಸಿಕೊಂಡಿದೆ. ಈ ಸೂಕ್ಷ್ಮವನ್ನ ರಾಷ್ಟ್ರೀಯ ಪಕ್ಷಗಳು ಈವರೆಗೆ ಸ್ಪಷ್ಟವಾಗಿ ಗ್ರಹಿಸಿಲ್ಲ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದ್ರೆ, ಇದುವರೆಗೆ ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಬಿಜೆಪಿಗೆ ಸರಳ ಬಹುಮತವು ಸಿಕ್ಕಿಲ್ಲ. ನೋಡಿ, ಈವನ್ ಕರ್ನಾಟಕದಲ್ಲಿ ಬಂದಿದ್ದು ಯಾವುದೇ ನಿಚ್ಚಳ ಅಥವಾ ಸರಳ ಬಹುಮತ ಇಲ್ದೇನೆ. ಯಾಕೆ ಹೀಗಾಗ್ತಾ ಇದೆ ಅಂದ್ರೆ, ಅದಕ್ಕೆ ಉದಾಹರಣೆಯನ್ನ TVK ಮೂಲಕ ನಾವು ಕಂಡ್ಕೋಬಹುದು.
ಇಲ್ಲಿ ದ್ರಾವಿಡ ಅಸ್ಮಿತೆ, ಸ್ಥಳೀಯ ಅಸ್ಮಿತೆ, ಅಲ್ಲಿ ತಮಿಳ ಅಸ್ಮಿತೆ ಅದು ಮುಖ್ಯ ಐತೆ ಹೊರತು ಕೌಟುಂಬಿಕ ರಾಜಕಾರಣ ಅಲ್ಲ. ಇದು ಕಾಂಗ್ರೆಸ್ಗೆ ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ, ಬಿಜೆಪಿ ಸಹ. ಯಾಕಂದ್ರೆ ಕರ್ನಾಟಕದಲ್ಲಿ ಬಿಜೆಪಿಯಲ್ಲಿ ಸಾಕಷ್ಟು ಕೌಟುಂಬಿಕ ರಾಜಕಾರಣದ ಮಾದರಿಗಳಿವೆ. ರಾಜಕಾರಣಿಯ ಕಾರಣವನ್ನೇ ಒಂದು ವೃತ್ತಿಯನ್ನಾಗಿ ಮಾಡಿಕೊಂಡಿರೋರಿಗೆ ಸಹ ಇದು ಎಚ್ಚರಿಕೆ. ಬಟ್ ಟಿವಿಕೆಯನ್ನ, ಯಾಕಂದ್ರೆ ಇವತ್ತು ದಾವಣಗೆರೆ ಚಾಮರಾಜ ಸಾವಡಿ ಅವರೇ, ಟಿವಿಕೆ ವಿಚಾರದಲ್ಲೂ ಕೂಡ ಟಿವಿಕೆಯನ್ನ ಜನ ಅಣ್ಣಾ ಡಿಎಂಕೆಗೆ ಒಂದು ಪರ್ಯಾಯ ಶಕ್ತಿಯಾಗಿ ಪರಿಗಣಿಸಿದ್ದಾರೆ. ಆದರೆ ಹೃದಯಪೂರ್ವಕವಾಗಿ ಬೆಂಬಲಿಸಿದ್ದಾರೆ, ಅಧಿಕಾರ ಕೊಡುವಷ್ಟು ಬೆಂಬಲಿಸಿದ್ದಾರೆ ಅಂತ ನಂಬರ್ಗಳು ನನಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇಲ್ಲ ಅಂತ. ಇಲ್ಲ, ನಿಜ, ನೀವು ಹೇಳೋದು ನಿಜ. ಇದು ಒಂದು ಪರ್ಯಾಯವಾಗಿ ತಗೊಂಡಿದ್ದಾರೆ, ಸ್ಪಷ್ಟವಾಗಿ ಇವ್ರಿಬ್ರು ಬೇಡ ಇನ್ನೊಬ್ರು ಬೇಕು ನನಗೆ ಅಂತ. ಹೊಸ ರಾಜಕೀಯ ಪಕ್ಷ, ಇವರಿಬ್ರು ಸರಿ ಇಲ್ಲ, ನೀನ್ ಪರವಾಗಿಲ್ಲಪ್ಪ ಹೊಸದಾಗಿ ಬಂದಿದೆಯಾ ಬಾ ಅನ್ನೋ ಅರ್ಥದಲ್ಲಿ ತಗೊಂಡಿದ್ದಾರೆ. ಈಗ ಆ ಭರವಸೆಯನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ವಿಜಯ್ ಅವ್ರ ಮೇಲಿದೆ, ಅವರ ಮುಂದೆ ಬರ್ಬೋದಾಗಿರ್ತಕ್ಕಂಥ ಸಂಪುಟದ ಸದಸ್ಯರ ಮೇಲಿದೆ. ನಾನು ಈ ಉದಾಹರಣೆಯನ್ನ ಕರ್ನಾಟಕಕ್ಕೆ ಮತ್ತು ಒಟ್ಟಾರೆ ದಕ್ಷಿಣ ಭಾರತಕ್ಕೆ ನಾ ಸಮೀಕರಿಸಿ ಹೇಳೋದಾದ್ರೆ, ಇಲ್ಲಿ ಒಂದು ಸಂದೇಶ ಇದೆ. ರಾಜಕಾರಣವನ್ನ ವೃತ್ತಿಯಾಗಿ ಮಾಡಿಕೊಂಡಿರ್ತಕ್ಕಂಥವ್ರು, ಕುಟುಂಬ ರಾಜಕಾರಣವನ್ನ ಮುಂದುವರಿಸಿಕೊಂಡು ಬಂದಿರತಕ್ಕಂಥವರಿಗೆ ಪರ್ಯಾಯವನ್ನು ಕೊಡಬಲ್ಲೆ ಅನ್ನೋ ಸಂದೇಶವನ್ನ ಮತದಾರ ಈ ಚುನಾವಣೆಯ ಮೂಲಕ ಕೊಟ್ಟಿದ್ದಾನೆ ಅನ್ನೋದು ನನ್ನ ವಿಶ್ವಾಸ. ಯಾಕಂದ್ರೆ ಇದು ಎಲ್ಲ ಕಡೆ ಪುನರಾವರ್ತನೆ ಆಗ್ತಾ ಬಂದಿದೆ. ಮಹಾರಾಷ್ಟ್ರ, ಇದು ಸಾರಿ, ನೀವು ಪಶ್ಚಿಮ ಬಂಗಾಳದಲ್ಲೂ ನೋಡ್ಬೋದು ಇದಕ್ಕೆ ಉದಾಹರಣೆಯನ್ನ. ಹೌದಾ? ಅಲ್ಲಿ ಮೋದಿ ವರ್ಸಸ್ ಮೋದಿಯಲ್ಲಿ ಮೋದಿ ಗೆದ್ರು. ಆದ್ರೆ ಮೋದಿ ಯಾಕೆ ಗೆದ್ರು ಅನ್ನೋದನ್ನ ನಿಷ್ಪಕ್ಷಪಾತವಾಗಿ ವಿಶ್ಲೇಷಣೆ ಮಾಡೋಣ. ನಿಮಗೆ ಒಂದು ಅಚ್ಚರಿಯ ಸಂಗತಿ ಹೇಳ್ತೀನಿ. ನಾನು ತುಂಬಾ ಚುನಾವಣೆಗಳನ್ನ ಕವರ್ ಮಾಡಿದ್ದೀನಿ. ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಅಷ್ಟರಲ್ಲಿ ಪ್ರಚಾರ ಮಾಡಿದ್ದಾರೆ ಹೊರತು ಆ ಬಿಜೆಪಿ ವಲಯದಲ್ಲಿ ಏನಾಗ್ತಾ ಇದೆ ಅನ್ನೋ ಸ್ಪಷ್ಟ ಮಾಹಿತಿ ಇರಲ್ಲ. ಅಂಥದೇ ಪರಿಸ್ಥಿತಿ ಕಾಂಗ್ರೆಸ್ ನಲ್ಲಿ ಇರುತ್ತೆ, ಬಿಜೆಪಿಯಲ್ಲಿ ಇರುತ್ತೆ, ಇತರ ಪಕ್ಷಗಳಿರುತ್ತೆ. ಇಲ್ಲಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಯಾರು ಪ್ರಶ್ನೆ ಮಾಡಲ್ಲ. ನನ್ನ ನಾಯಕ ಹೇಳಿದಾನೆ ಅಥವಾ ಇಂಥ ಒಬ್ರು ಅಭ್ಯರ್ಥಿ ಇದಾರೆ, ನಾವು ಅವ್ರ ಪರವಾಗಿ ಪ್ರಚಾರ ಮಾಡಿದೀವಿ, ದುಡ್ಡು ಕೊಡ್ತೀವಿ, ಇನ್ನೇನು ಈ ಒಂದು ಸಿದ್ಧ ಮಾದರಿ ಏನಿದೆಯಲ್ಲ, ಈ ಸರ್ಕಲ್ ಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಪ್ರಚಾರ ಸಫರ್ ಆಗ್ತಾ ಇದೆ. ನಮಗೆ ದಾವಣಗೆರೆ ಅಥವಾ ಬಾಗಲಕೋಟೆ ಇವೆರಡರಲ್ಲಿ ಬಿಜೆಪಿ ಏಕೆ ಸೋತಿತ್ತು ಅನ್ನೋದು ಇದೇ ಕಾರಣಕ್ಕೆ. ಅಲ್ಲ, ಈಗ ನನಗೆ ಡೆಲ್ಲಿ ವೆಸ್ಟ್ ಬೆಂಗಾಲ್ ಅಂತ ಬಂದಾಗ 2 ಸಲ ಗೆಲ್ಸಿದ್ದೀನಿ, 3 ಸಲ ಗೆಲ್ಸಿದ್ದೀನಿ, ನಾನು ಸಾಕಾಯ್ತು ನನಗೆ ಅಂತ ಏನಾದ್ರೂ ಮತದಾರರ ಕಡೆ ಹೋಗುವಂತ ಚಾನ್ಸ್ ಇತ್ತಾ? ಆ ವ್ಯಾಕ್ಯೂಮ್ ಅನ್ನ ಕಾಂಗ್ರೆಸ್ ಯಾಕೆ ಫಿಲ್ ಮಾಡಲಿಲ್ಲ? ಇನ್ಯಾವುದೋ ಎಡಪಕ್ಷಗಳು ಆಯ್ತು, ಎಡಪಕ್ಷಗಳನ್ನು ಮೂಲೆಗೆ ಸರಿಸೆ ಇದೇ ಮಮತಾ ಬಂದಿದ್ದು, ಮತ್ತೆ ಎಡಪಕ್ಷಗಳ ಕಡೆಗೆ ಯಾಕೆ ಹೋಗ್ಲಿಲ್ಲ ಮತದಾರ? ಕಾಂಗ್ರೆಸ್ ಕಡೆ ಯಾಕೆ ಬರಲಿಲ್ಲ? ಅವನು ಹೋಗಿದ್ದು ಬಿಜೆಪಿ ಕಡೆಗೆ ಯಾಕೆ ಹೋದ? SIR ಪಾತ್ರ ಇದೆಯಾ? 92 ಲಕ್ಷ ಮತಗಳ ಡಿಲೀಷನ್ ದೊಡ್ಡ ಪಾತ್ರ ವಹಿಸಿದೆ ವೆಸ್ಟ್ ಬೆಂಗಾಲಲ್ಲಿ. ಅಥವಾ ಎಲ್ಲರೂ ಹಾಗಾದ್ರೆ ನುಸುಳುಕೋರೇನಾ? 92 ಲಕ್ಷ ಜನ ನುಸುಳುಕೋರರು ಇಂಡಿಯಾದ ಒಳಗಡೆ ಬರೋವರೆಗೂ BSF ಏನು ಮಾಡ್ತಾ ಇತ್ತು, ಸೈನ್ಯ ಏನು ಮಾಡ್ತಾ ಇತ್ತು, ಕೇಂದ್ರ ಸರ್ಕಾರ ಏನು ಮಾಡ್ತಾ ಇತ್ತು, ಗೃಹ ಸಚಿವಾಲಯ ಏನು ಮಾಡ್ತಾ ಇತ್ತು? ಪ್ರಶ್ನೆ ಬರಲ್ವಾ ಚಾಮರಾಜ ಸಾವಡಿ ಅವರೇ? ಖಂಡಿತ ಬರುತ್ತೆ. ನಿಮಗೆ ಅದಕ್ಕೆ ಒಂದು ಪೂರಕ ಉದಾಹರಣೆ ಕೊಟ್ಟು ನಿಮ್ಮ ಪ್ರಶ್ನೆ ಉತ್ತರ ಕೊಡ್ತೀನಿ. 1989ರಿಂದ ಕಾಂಗ್ರೆಸ್ಗೆ ಸರಳ ಬಹುಮತನು ಸಿಕ್ಕಿಲ್ಲ ಕೇಂದ್ರ ಸರ್ಕಾರದಲ್ಲಿ. ನಾ ಹೇಳ್ತಾ ಇರೋದು 1900 ಬಂದಿರತಕ್ಕಂತ ಎಲ್ಲವೂ ಮೈತ್ರಿ ಮಾಡಿಕೊಂಡು UPAನು ಹೊರತು ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂಥ ಬಹುಮತನು ಲಭ್ಯ ಆಗ್ಲಿಲ್ಲ. ಎಷ್ಟು ವರ್ಷ ಆಯ್ತು ನೋಡಿ, 89ರಿಂದ ಇಲ್ಲಿವರೆಗೆ ಹತ್ರ 37 ವರ್ಷ. ಹೌದು. ಕಾಂಗ್ರೆಸ್ ಇದರ ಪರಿಣಾಮ ಇಡೀ ರಾಜ್ಯ ಅಷ್ಟೇ, ಇದು ಇಡೀ ದೇಶದ ಮೇಲೆ ಆಗ್ತಾ ಇದೆ. ಈಗ ನೀವ್ ಹೇಳಿದ್ರಲ್ಲ, SIR ಅಲ್ಲಿ ಇರ್ತಕ್ಕಂಥ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿ 90 ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ಡಿಲೀಟ್ ಮಾಡಿರೋದು ಇದೆಯಲ್ಲ, ನೀವ್ ಹೇಳಿದ್ರಿ BSF ಆಗಿರ್ಬೋದು, ಇನ್ನೇನೋ ಆಗಿರ್ಬೋದು, ಗಡಿ ದಾಟಿ ಬರ್ತಾರೆ ಅಂತ. ನಾನು ಐ ಆಮ್ ಸರ್ವಿಸ್ ಮ್ಯಾನ್. ನನಗೆ ಈ ತರದ ಮಿಲಿಟರಿಗಳಲ್ಲಿ ಏನ್ ಆಗ್ತಾ ಇದೆ ಮತ್ತೆ ಯಾಕೆ ಅದಕ್ಕೆ ಕಾರಣ ಆಗುತ್ತೆ ಅಂತ ಸ್ಪಷ್ಟವಾಗಿ ಗೊತ್ತಿದೆ. ಅದು ತುಂಬಾ ವಿಸ್ತೃತವಾಗಿರ್ತಕ್ಕಂಥ ವಿವರಣೆ ಕೊಡ್ಬೇಕಾಗತ್ತೆ. ಬಟ್ ನಾನೀಗ ಸಂಕ್ಷಿಪ್ತವಾಗಿ ಏನ್ ಹೇಳೋದಾದ್ರೆ, ರಾಜಕೀಯ ಪಕ್ಷಗಳ ಉದ್ದೇಶಪೂರ್ವಕ ನಿರ್ಲಕ್ಷ್ಯ ಅಥವಾ ಅನುಮತಿ ಇಲ್ಲದೆ ಯಾರೂ ಅಂತಾರಾಷ್ಟ್ರೀಯ ಗಡಿಗಳನ್ನ ದಾಟಿ ಬರಕ್ ಸಾಧ್ಯ ಇಲ್ಲ. SIR ಯಾಕೆ ಇಲ್ಲಿ ಮಹತ್ವ ಪಡ್ಕೊಂತ ಅಂದ್ರೆ ಈ ಕಾರಣಕ್ಕಾಗಿ, ಹೊರಗಡೆಯಿಂದ ಬಂದಿರತಕ್ಕಂತ ಒಬ್ಬ ವ್ಯಕ್ತಿ ನನ್ನ ಪ್ರದೇಶದ ರಾಜಕೀಯವನ್ನ, ಆರ್ಥಿಕತೆಯನ್ನ ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನ ಪ್ರಭಾವಿಸಬಲ್ಲತಕ್ಕಂತ ವ್ಯಕ್ತಿ ಆಗ್ತಾನೆ ಅನ್ನೋದನ್ನ ಯಾರು ಸ್ಥಳೀಯವಾಗಿ ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಅಸಮಾಧಾನವನ್ನ ಸಂಘಟಿತವಾಗಿ ಅದಕ್ಕೆ ರೂಪ ಕೊಟ್ಟಿದ್ದು ಬಿಜೆಪಿಯ ಸಾಧನೆ.
ಅವ್ರು ಏನ್ ಮಾಡಿದ್ರು, ಜನರ ಈ ಸೆಂಟಿಮೆಂಟ್ ಅನ್ನ, ಭಾವನೆಯನ್ನ ಗುರುತಿಸಿ ಅದನ್ನ ಪ್ರಚೋದಿಸಿ, ಉದ್ದೀಪಿಸಿ, ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಸಾಂಸ್ಥಿಕ ರೂಪ ಕೊಟ್ಟರು. ಕಾನೂನಾತ್ಮಕವಾಗಿ SIR ಅನ್ನ ಪುಷ್ ಮಾಡಿದ್ರು. ಫೈನ್ ಫೈನ್ ಫೈನ್. SIR ಅನ್ನ ಅವರು ಏನ್ ಪುಷ್ ಮಾಡಿದ್ರು, ಇದು ಬಿಜೆಪಿಯ ಗೆಲುವಿನ ಅತಿ ದೊಡ್ಡ ಒಂದು ಅಸ್ತ್ರ. ಅದೇ ರೀತಿ ಈ ಗಡಿಯಾಚೆಗಿನವರು ಹ್ಮ್ ಮತ್ತು ಮೂಲ ನಿವಾಸಿಗಳು ಈ ವ್ಯತ್ಯಾಸವನ್ನು ಅತ್ಯಂತ ಸ್ಪಷ್ಟವಾಗಿ ಏನ್ ಬಿಂಬಿಸಿದ್ರಲ್ಲ, ಇದು ಬಿಜೆಪಿಯ ಗೆಲುವಿಗೆ ಕಾರಣ. ಫೈನ್. ನಾನು ಮತ್ತಷ್ಟು ಮಾತಾಡ್ತೀನಿ, ಎಲ್ಲರಿಗೂ ಮಾತಾಡ್ತೀನಿ.